ಸರ್ ಮೊದಲಿಗೆ ಹೇಳಬೇಕಂದ್ರೆ ಇದು ನಮಗೆ ಸುವರ್ಣಾಕ್ಷರದಲ್ಲಿ ಬರೆಯೋಂಥ ದಿವಸ ಇವತ್ತು. ಏನಕ್ಕೆಂದರೆ ಬಾಬಾ ಸಾಹೇಬ್ ಅಂತ ವಿಚಾರ ಕೇಳಿದ್ರೆ ನಮ್ಮ ಬ್ಲಡ್ಡಲ್ಲೇ ಕೂಡ ಒಂದು ರಕ್ತ ಕುದಿಯುತ್ತೆ. ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿ, ಅಂಥ ಮಹಾನ್ ವ್ಯಕ್ತಿ ಹೆಸರಿಡೋಕ್ಕೂ ನಮ್ಗೆ ಅಂಥ ಅಧಿಕಾರ ಇಲ್ಲ. ಅಂಥ ವ್ಯಕ್ತಿ ಇರೋದಕ್ಕೆ ಇವತ್ತು ನಾವು ಪುಣ್ಯ ಮಾಡಿದ್ದೀವಿ. ಇವತ್ತು ಏನು ನಾವು ಈ ಕಣ್ಣೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ರವರ 130ನೇ ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. ಇದರಲ್ಲ ನಮ್ಮೆಲ್ಲರ ಒಂದು ಹೆಮ್ಮೆ, ಖುಷಿ ಪಡೋಂಥ ವಿಚಾರ ಸರ್ ಇದು. ಕೋವಿಡ್ ಟೈಮ್ನಲ್ಲಿ ನೀವು ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜಯಂತಿ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ನೀನು ಈ ವ್ಯವಸ್ಥೆ ಮಾಡಿದ್ದೀರಾ? ಸರ್, ಕೋವಿಡ್ ಅಂದ್ಕೊಂಡು ನಾವು ಊಟ ಮಾಡ್ದಂಗೆ ಇರೋಕ್ಕಾಗುತ್ತಾ? ಏನಕ್ಕಂದರೆ ಅದರೇ ಆದ ಒಂದೊಂದು ರೀತಿಯಾಗಿ ಒಂದು ಸುರಕ್ಷತೆಗೆ ತನ್ನದೇ ಆದ ಒಂದು ಕೊಟ್ಟಿರ್ತೀವಿ, ಪ್ರತಿನಿಧಿತ್ವ ಕೊಟ್ಟಿರ್ತೀವಿ. ಇಲ್ಲೂ ಅಷ್ಟೇ ಪ್ರತಿಯೊಬ್ಬರು ಕೂಡ ಮಾಸ್ಕ್, ಎಲ್ಲರಿಗೂ ಮಾಸ್ಕ್ ಕೊಟ್ಟಿರ್ತೀವಿ. ಮತ್ತು ಸ್ಯಾನಿಟೈಸರ್ ವ್ಯವಸ್ಥೆ ಇದೆ. ಎಲ್ಲೂ ಏನು ಸೋಷಿಯಲ್ ಡಿಸ್ಟೆನ್ಸ್ ಏನು ಹೇಳಿದ್ದಾರೆ, ಸರ್ಕಾರ ಯಾವ್ಯಾವ ರೀತಿಯಾಗಿ ಷರತ್ತುಗಳು ಆಗಿದೆ ಕಂಪಲ್ಸರಿ ಪಾಲನೆ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಕೋವಿಡನ್ನು ಉಲ್ಲಂಘನೆ ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಮಾಡ್ತಾಯಿಲ್ಲ. ಹಾಗಂತ ನಾವು ಇಲ್ಲಿ ಬಾಬಾ ಸಾಹೇಬ್ರ ಆಚರಣೆನ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಹಾಗೂ ಕಾಡಿಬೇಡಿ, ನಾವು ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಇದು ಕೋವಿಡ್ ಲಾಕ್ಡೌನ್ ಆಗ್ತಾ ಇದೆ, ಹಾಗಾಗಿ ನಾವು ಕೂಡಲೇ ಇಲ್ಲ ನಾವು ಜಯಂತ್ಯೋತ್ಸವ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟಿದ್ದೀವಿ, ನಾವು ಕೂಡಲೇ ಜಯಂತ್ಯೋತ್ಸವ ಮಾಡ್ತೀವಿ ಅನ್ನೋ ಹೇಳಿದ ಮೇಲೆ ಅವರು ಓಕೆ ಮಾಡಿ ಎಲ್ಲ ಒಂದು ಏನು ನಿಯಮಗಳಿವೆ ಕೋವಿಡ್ ನಿಯಮ ಉಲ್ಲಂಘನೆ ಮಾಡ್ದಲ್ಲೆಲ್ಲ ಮಾಡಿ ಅಂತ ಅವರು ಕೂಡ ಹೇಳಿದ್ರು. ಅವರು ಕೂಡ ಬಂದು ಹೋಗಿದ್ದಾರೆ. ಯಾವುದೇ ರೀತಿಯಾಗಿ ಇಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದೆ ಅದೇನು ಕಾರ್ಯಕ್ರಮ ಬೇಕೋ ಅದು ಖಂಡಿತವಾಗಿ ಮಾಡ್ತಾಯಿದ್ದೀವಿ. ಸರ್, ಇವಾಗ ಕರೋನಾ ಜಾಸ್ತಿ ಆಗ್ತಾ ಇದೆ. ಇವಾಗ ನೀವು ಅಂಬೇಡ್ಕರ್ ಅಭಿಮಾನಿಗಳು ಏನು ಹೇಳ್ತೀರಾ ನೀವು? ಸರ್, ಕೊರೋನಾ ಜಾಸ್ತಿ ನಾವೇನು ಕಣ್ಣಿಂದ ನೋಡ್ತಾ ಇಲ್ಲ, ಕಿವಿಯಿಂದ ನಾವೇನು ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ನೇರವಾಗಿ ಮಾತಾಡ್ತಾ ಇದ್ದೀವಿ. ಕೋವಿಡ್ ಇದ್ದರೆ ಕೋವಿಡ್ ತನ್ನಷ್ಟು ತಾನು ಇರುತ್ತೆ. ಹಾಗಂತ ನಾವು ಸುರಕ್ಷಿತವಾಗಿದ್ದೀವಲ್ಲ, ಸುರಕ್ಷತೆ ಏನು ಮುಂಜಾಗ್ರತೆ ಕ್ರಮಗಳು ತೊಗೋಬೇಕಂತ ತೊಗೋತಾ ಇದ್ದೀವಿ. ಕೋವಿಡ್ ಇದೆ ಅಂದ್ಕೊಂಡು ಇವರು ಎಷ್ಟೋ ಮಟ್ಟಿಗೆ ದಂಡ ವಸೂಲಿ ಮಾಡೋದು, ಎಷ್ಟು ಮಟ್ಟಿಗೆ ಇವರು ಆಸ್ಪತ್ರೆ ಬಿಲ್ ಮಾಡೋದು ಅದೆಲ್ಲ ಹೇಳ್ಕೊಳಕ್ಕೆ ಹೋದರೆ ಸ್ಫುಟಗಳಿದೆ. ಇಲ್ಲಿ ವಿಚಾರ ನಮಗೆ ಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ರವರ 130ನೇ ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. ಇದೇ ನಮಗೆ ಬೇಕಾಗಿರೋ ಮೈನ್ ಪಾಯಿಂಟು. ನಮ್ಮ ನೇರ ನೋಡಿ ಏನಿದೆ ಅಂದರೆ ಜಯಂತ್ಯೋತ್ಸವ ಮಾಡ್ತೀವಿ, ನಮ್ಮ ಅದಕ್ಕೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾಯಿದ್ದೀವಿ. ಏನಕ್ಕೆ ನಮ್ಮ ಬ್ಲಡ್ಡಲ್ಲಿ ಬಾಬಾ ಸಾಹೇಬ್ರು ಇದ್ದಾರೆ. ನಾವು ಪೂಜಿಸೋದು ಬಾಬಾ ಸಾಹೇಬ್ರನ್ನ ಒಬ್ಬರೇ. ನಮಗೆ ಬೇಕಾಗಿರೋದು ಬಾಬಾ ಸಾಹೇಬ್ರ ಹೆಸರು ಮಾತ್ರ ನಮಗೆ ಬೇಕು. ನಾವು ಬೇರೆ ವಿಚಾರಗಳನ್ನ ತೊಗೊಳ್ಳಲ್ಲ. ನಮಗೆ ಬೇಕಾಗಿರೋದು ಅಂದರೆ ಬಾಬಾ ಸಾಹೇಬ್ರ ಅವ್ರು ಏನು ಸಂವಿಧಾನ ಜಾರಿಗೆ ಮಾಡಿದ್ದಾರೆ, ಅವ್ರು ಏನು ತತ್ವಗಳಿವೆ, ಏನು ವಿಚಾರಗಳು ಅದನ್ನು ಮಾತ್ರ ನಾವು ಪಾಲನೆ ಮಾಡ್ತೀವಿ. ಇದನ್ನು ಬಿಟ್ಟು ನಮಗೆ ಬೇರೆ ಅವಶ್ಯಕತೆ ನಮಗಿಲ್ಲ. ನಮಗೆ ನಮ್ಮ ಉಸಿರಾಗಿರ್ಬೋದು, ನಮ್ಮ ಬ್ಲಡ್ ಆಗಿರ್ಬೋದು, ಬಾಬಾ ಸಾಹೇಬರು ವಿಚಾರವನ್ನು ಹೇಳ್ತೀವಿ. ಆಮೇಲೆ ಇನ್ನೊಂದು ನೇರವಾಗಿ ನುಡಿ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಾಬಾ ಸಾಹೇಬ ಬ್ಯಾನ್ಗಳು ಹಾಕಿದ್ರು ಎಲ್ಲೆಲ್ಲಿ ಹರಿದಾಗ್ತಾ ಇದ್ದಾರೆ. ಬಾಬಾ ಸಾಹೇಬರ ವಿಚಾರನ ಮೂರ್ತಿ ಎಲ್ಲೆಲ್ಲಿ ಓಡಾಕ್ತಾರೆ ಅಂಥವ್ರಿಗೆ ನೇರವಾಗಿ ಒಂದು ಮಾತು ಹೇಳ್ತಾನೆ. ನೀವು ಕಣ್ಣು ಹಿಂದೆ ನೀವು ಸಾವಿರ ಕೆಲಸ ಮಾಡ್ತಿರ್ಬೋದು, ಕಣ್ಣು ಮುಂದೆ ಸಿಕ್ಕರೆ ನಿಮ್ಮ ಜೀವನದಲ್ಲಿ ನರಕನ ನಾವು ಇಲ್ಲೇ ತೋರಿಸ್ಬಿಡ್ತೀವಿ. ಅದ್ರ ಬದಲು ನೀವು ವಿಚಾರಗಳನ್ನ ಓದಿ ತತ್ವಗಳನ್ನ ತಿಳ್ಕೊಳ್ಳಿ, ಆಮೇಲೆ ಆ ವ್ಯಕ್ತಿ ಬಗ್ಗೆ ಮಾತಾಡಿ. ಸುಮ್ಮನೆ ಯಾವನೋ ಹೇಳ್ದ ಏನೋ ಕೇಳಿದೆ ಜಾತಿಗಳನ್ನ ಮಧ್ಯೆ ತೊಗೊಂಬಂದ್ರೆ ಅಂದರೆ ನಿಮಗೆ ನಾವು ಏನು ದಿನನಿತ್ಯ ಪರಿಕರಣ ಯೂಸ್ ಮಾಡ್ತೀವಿ, ಕೆರಾಗಿರ್ಬೋದು, ಚಾಪಡಿ ಅದರಲ್ಲೇ ಹೊಡೆಯೋದು. ಹಾಗಾಗಿ ವಿಚಾರಗಳನ್ನು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಮೊದಲು ಅವರ ತತ್ವಗಳನ್ನ, ಸಿದ್ಧಾಂತಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯಾವುದೇ ರೀತಿ ಅವ್ರಿಗೆ ಧಕ್ಕೆ ತರದಂಗೆ ಸಾರ್ವಜನಿಕವಾಗಿ ಹೆಂಗೆ ಬದುಕ್ಬೋದು ಅದೇ ರೀತಿಯಾಗಿ ನಾವು ಕೂಡ ಬಾಬಾ ಸಾಹೇಬರು ಪ್ರತಿಯೊಬ್ಬರಿಗೂ ಮಾಡಿ ಅದನ್ನು ಓದಿ ಅಟ್ಲೀಸ್ಟ್ ತಿಳ್ಕೊಬೇಕಂತ ಕೇಳ್ಕೊತಾ ಇದ್ದೀನಿ ಇದೇ ವಿಚಾರದಲ್ಲಿ. ಸೊ ಹಾಗಾಗಿ ಇವತ್ತು ಏನು ನಾವು ಕಣ್ಣೂರು ಗ್ರಾಮದಲ್ಲಿ 130ನೇ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಕ್ಷೇಮ ಅಭಿವೃದ್ಧಿ ಸಂಘ ಶಾಖಾ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನಾಗೇಂದ್ರ ಕುಮಾರ್ ಆಗಿರ್ಬೋದು, ನಮ್ಮ ಪುಟ್ಟಣ್ಣರಾಗಿರ್ಬೋದು, ಹಾಗಿಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಕೂಡ ನೆರೆದಿದ್ದು ಇವತ್ತು ಎಲ್ಲ ರೀತಿಯಾಗಿ ಒಂದು ಎಲ್ಲರ ಸಹಕಾರದಿಂದ ಸಹಬಾಳ್ವೆಯಿಂದ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆಲ್ಲ ಒಂದು ತುಂಬುರು ಸ್ವಾಗತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಏನು ನಮ್ಮ ನಾಗೇಂದ್ರ ಅವರು ಇವತ್ತು ಇಂಥ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವತ್ತೂ ನಾವು ಬೆಂಬಲ ಕೊಡ್ತೀವಿ. ನಮ್ಮ ಏನು ಎಲ್ಲ ಸಂಘಟನೆಗಳು ಇದ್ದಾವೆ, ಏನು ಅಸೋಸಿಯೇಷನ್ ಇದ್ದಾರೆ, ಎಲ್ಲರೂ ಬೆಂಬಲ ಕೊಟ್ಟು ಇವತ್ತು ಏನು ಸಮಾಜದಲ್ಲಿ ಅನ್ಯಾಯ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಹಾಗೂ ಮತ್ತೊಂದು ಏನೆಲ್ಲ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ರಾಜಕಾರಣಿಗಳು ತಮ್ಮದೇ ಆದ ಒಂದು ಭವನಲ್ಲಿ ತಮ್ಮದೇ ಆದ ಒಂದು ಫೀಲ್ಡ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಇಷ್ಟ ಬಂದಂಗೆ ಆಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ನಮ್ಮ ಸಂಘಟನೆ ಯಾವತ್ತೂ ಹಾಕ್ತೀವಿ. ಭ್ರಷ್ಟಾಚಾರ ಎಲ್ಲೆಲ್ಲಿ ಅಡಗಿದೆ ಅದು ನಮ್ಮ ಸಾಧ್ಯವಾದಷ್ಟು ನಾವು ಖಂಡಿತವಾಗಿ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಖಂಡಿತವಾಗಿಯೂ ಸರ್, ಇನ್ನೊಂದು ಕ್ವೆಶ್ಚನ್ ಸರ್, ಮೊನ್ನೆ ಶಿಡ್ಲಘಟ್ಟನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ನೀವು ಫೇಸ್ಬುಕ್ಕು ವಾಟ್ಸಪ್ನಲ್ಲಿ ನೋಡಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಮಸಿ ಹಾಕಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ದಿನನೇ. ಇದ್ರ ಬಗ್ಗೆ ಯಾವ ಸಂಘಟನೆ ಅಲ್ಲೇ ಹೋಗಿಲ್ಲ ಅಂತ ಅವ್ರು ಹೇಳಿದರೆ ನಾನು ತಿಳ್ಪಟ್ಟಿದ್ದೀನಿ. ಯಾರು ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಯಾರು ಹೋಗಿಲ್ಲ ಅಂತ ಹೇಳಿದ್ರೇನು ಒಂದು ಸಂಘಟನೆ ಅಧ್ಯಕ್ಷರಾಗಿ ನೀವು ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಈ ವಿಚಾರ ಇಷ್ಟೇ. ಈಗ ಅನ್ಯಾಯ ಅಂತ ನಾನು ಒಬ್ಬನೇ ಕೇಳೋದಕ್ಕೆ ಅಧಿಕಾರ ಏನಂದಿಲ್ಲ. ನಾನು ಒಬ್ಬನೇ ಕೇಳಬೇಕಂತ ಏನಾದರೂ ಆಡಿದೆಯಾ? ಬಾಬಾ ಸಾಹೇಬರು ನಾವು ಸಂಘಟನೆ ಕಟ್ಕೊಂಡು ಒಬ್ಬನೇ ಕೇಳಬೇಕಂತ ಇದೆಯಾ? ಬಾಬಾ ಸಾಹೇಬರು ಪ್ರತಿಯೊಬ್ಬರ ಆಸ್ತಿ. ಭಾರತದಲ್ಲಿ ಏನು 130 ಕೋಟಿ ಜನಸಂಖ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕು. ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತವಲ್ಲ, ಒಂದು ರಾಜ್ಯಕ್ಕೆ ಸೀಮಿತವಲ್ಲ. ಹಾಗಾಗಿ ಈ ವಿಚಾರನ ಏನಿದೆ ಅಂದರೆ
ಕಣ್ಮುಂದೆ ನಡಬೇಕು. ಕಣ್ಮುಂದೆ ಇವಾಗ ವ್ಯಕ್ತಿ ಏನಾಗಿದ್ದಾನೆ ಅದ್ರ ಮುಂದಿನ ಪರಿಣಾಮ ಬೇರೆ ಇರುತ್ತೆ. ಅವ್ನು ಸುಮ್ಮನೆ ಹೇಳಿಕೆ ಕೊಟ್ಬಿಟ್ಟು ಮಸಿಬಾರ್ದು ಎಲ್ಲೂ ಹೋಗಿರಲ್ಲ. ಅವ್ನಿಗೇನು ದಂಡನೆ ಕೊಡಬೇಕಾಗಿದೆ ಅದು ಖಂಡಿತವಾಗಿ ಸಿಗುತ್ತೆ. ಇದನ್ನು ಕೂಡ ನೀವು ಪರೀಕ್ಷೆ ಮಾಡಿ. ಇತ್ತೀಚೆಗೆ ನನ್ನ ಲೈಫಲ್ಲಿ ಕೂಡ ನಾವು ಒಂದು ಅಟ್ಲೀಸ್ಟ್ 100 ರಿಂದ 150 ಕೇಸ್ ಇದೇ ಥರ ಅಟೆಂಡ್ ಮಾಡಿದ್ದೀನಿ. ನಾವು ನೇರ ನಿರ್ದೇಶನ ಕೇಳ್ತೀನಿ. ನಾನು ಹಿಂದೆ ಮುಂದೆ ಮಾತಾಡಲಿ, ಮುಂದೆ ನಿಲ್ಲಿಸ್ಕೊಂಡು ವಿಚಾರಗಳಿಗೆ ಅಲ್ಲೇ ಕ್ಷಮೆ ಕೇಳಿಸಿ ತಪ್ಪಾಯಿತು ಅನ್ನೋರ್ಗೂ ಅಯ್ಯೋ ಅನಿಸಿ ಕಡೆಗೂ ಅವ್ರ ವಿಚಾರಗಳಿಗೆ ಬರಬಾರ್ದು. ಅದೇ ರೀತಿಯಾಗಿ ಪನಿಷ್ಮೆಂಟ್ ಕೊಟ್ಬಿಟ್ಟು ನಾನು ಇವತ್ತು ನೇರವಾಗಿ ಒಂದು ಮಾತು ಹೇಳ್ತೀನಿ. ಅದಕ್ಕೆ ಈ ವಿಚಾರ ಬಗ್ಗೆ ಬಾಬಾ ಸಾಹೇಬ್ ರೀತಿ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾಯಿದೆ, ಒಂದು ಮಕ್ಕಳಿಗೆ SLC ಆಗಿರ್ಬೋದು, PUC ಆಗಿರ್ಬೋದು, ಈ ವಿಚಾರದಲ್ಲಿ ಬಾಬಾ ಸಾಹೇಬ್ರನ್ನ ಕಡೆಗಣನೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಒಂದು ನೇರವಾಗಿ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿ ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ರ ವಿಚಾರಗಳು ಏನು ಇಷ್ಟು ದಿನ ಬಾಬಾ ಸಾಹೇಬ್ರಂತ ಎಷ್ಟೋ ಜನಕ್ಕೆ ಅಷ್ಟು ಅರಿವೇ ಅನ್ನೋದಿಲ್ಲ, ವಿಚಾರ ಕೊರತೆ ಇದೆ. ಅವ್ರಿಗೆ ಯಾವ ವಿಚಾರ ಏನಂತ ಗೊತ್ತಿರೋಲ್ಲ. ಯಾಕಂದರೆ ಸಾಕಷ್ಟು ವಿಚಾರ ಮುಚ್ಚಾಕಂಥ ಕೆಲಸ ಯಾರ್ಯಾರು ಮಾಡ್ತಾಯಿದ್ದಾರೆ ಅಂಥ ಕ್ರಿಮಿಗೇಡಿಗಳಾಗಿರ್ಬೋದು, ಇಂಥವ್ರಿಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ. ಶಿವರಾಜ್ ಅವರೇ, ಇನ್ನೊಂದು ಈ ರಾಜ್ಯದಲ್ಲಿ ಕರೋನಾ ಇಷ್ಟ ಹೆಚ್ಚಲಾಗಿದೆ. ಎಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮೊನ್ನೆ ಒಂದು 2-3 ದಿವಸದಿಂದನೂ ಬಳ್ಳಾರಿನಲ್ಲೇ ಶ್ರೀರಾಮುಲು ಹೋಗಿ ಪ್ರಚಾರ ಮಾಡಿದ್ದಾರೆ. ಅವ್ರು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಯಾರನ್ನ ದಲಿತರು ಹೋಗಿ ನಮ್ಗೆ ಪರ್ಮಿಷನ್ ಕೊಡಿ ಸರ್, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನಿ ಮಾಡ್ತೀವಿ ಅಂದರೆ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಈ ವಿಚಾರದ ಬಗ್ಗೆ ನಮ್ಗೆ ಹೇಗೆ ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಏನು ನಾವೇನು ಮನುಷ್ಯ ಅಲ್ವಾ? ಹೋಗಲಿ, ನಮಗೂ ರಕ್ತ ಇದೆ ತಾನೆ, ಎಲ್ಲರೂ ರಕ್ತ ಬಣ್ಣ ಕೆಂಪೆ ತಾನೆ. ನಾವು ಎಲ್ಲರಂತ 4 ಜನ ಕೈ ಕಾಲೆಲ್ಲ ಹುಟ್ಟಿದ್ದೀವಿ, ನಾವು 4 ಜನ ಮಾತಾಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಜಾತಿ ಭೇದ ಏನಕ್ಕೆ? ಮನುಷ್ಯ ಧರ್ಮದಿಂದ ಬಾಳೋದು ಕಲಿಬೇಕು. ಮೊದಲು ಒಬ್ಬ ರಾಜಕಾರಣಿ ಆದವನು ಜಾತಿ ಬಿಡಬೇಕು, ಧರ್ಮ ಬಿಡಬೇಕು, ಮತ್ತು ಅವನು ಆ ಪಕ್ಷನೇ ಬಿಡಬೇಕು. ಏನಕ್ಕೆ ವಿಚಾರ ಹೇಳ್ತೀವಿ ಅಂದರೆ, ಅವನು ಎಲ್ಲ ಬಿಟ್ಟು ಮನುಷ್ಯ ಧರ್ಮದಿಂದ ಅವನು ತನ್ನ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ತನ್ನಗೋಸ್ಕರ, ತನ್ನ ಸಮಾಜಕ್ಕೋಸ್ಕರ, ತನ್ನ ಧರ್ಮಕ್ಕೋಸ್ಕರ ಮಾಡೋದಿಲ್ಲ. ಅವನು ಕಿಡಿಗೇಡಿ ಅಂತೀವಿ, ಅವನು ಅವಿವೇಕಿ, ಅವನೊಂಥರ ದೇಶದ್ರೋಹಿ ಇದ್ದಂಗೆ ಈ ವಿಚಾರದಲ್ಲಿ. ಏನಕ್ಕೆ ಒಂದು ವಿಚಾರ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬನ ನವರು ಕೇಳ್ತಾ ಇದ್ದಾನಂದರೆ, ಇನ್ನೊಬ್ಬ ವ್ಯಕ್ತಿ ಒಳ್ಳೆ ಮಾತಾಡ್ತಾನಂದರೆ ಆ ವ್ಯಕ್ತಿ ಹೇಗಿರಬೇಕಂದ್ರೆ, ಒಬ್ಬ ನಾಯಕ ಆದವನು ಹೇಗಿರಬೇಕಂದ್ರೆ ಎಲ್ಲವನ್ನ ಬಿಟ್ಟು ಮನುಷ್ಯ ಧರ್ಮದಿಂದ, ಮಾನವೀಯತೆಯಿಂದ ಅವನ ನೇರ ನೋಡಿ ಹೇಗಿರಬೇಕಂದ್ರೆ ತನ್ನ ದೇಶ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯ ಕುಲಕ್ಕೂರಾಗಿರ್ಬೋದು, ಪ್ರತಿಯೊಂದು ಪ್ರಾಣಿ ಸಂಕುಲಕ್ಕೂ ಎಲ್ಲವನ್ನೂ ಏಕದೃಷ್ಟಿಯಿಂದ ನೋಡಿದಾಗ ಮಾತ್ರ ಅದನ್ನು ನಾಯಕತ್ವಕ್ಕೆ ಬೆಲೆ ಸಿಗುತ್ತೆ ಸರ್. ಹಾಗೆ ರಾಜಕಾರಣಕ್ಕೆ ಅದೊಂದೇ ಉತ್ತರ ಕೊಡೋದು. ಮೊದಲು ಮನುಷ್ಯತ್ವದಿಂದ ಬೆಳೀರಿ, ಮಾನವೀಯತೆಗಳಿಗೆ ಬೆಲೆಗಳಿಗೂ ಕೊಡಿ. ನೀವು ಮೊದಲು ಇವೆರಡು ನೀವು ಕೊಟ್ಟರೆ ಕರೆಕ್ಟಾಗಿರ್ತಾರೆ. ನಿಮ್ಮ ಧರ್ಮಗಳಲ್ಲಿ, ನಿಮ್ಮ ಜಾತಿಗಳಲ್ಲಿ ಅಡ್ಡಗುಣ ಇಡೋಕೊಬಿಡಿ. ಯಾಕಂದರೆ ಕೆಳ ಜನರು ಏನಲ್ಲ, ಮೇಲ್ಜನರು ಎಲ್ಲರಿಗೂ ಒಂದು ಅಧಿಕಾರ ಇದೆ. ಬಾಬಾ ಸಾಹೇಬರು ಇಷ್ಟು ವರ್ಷಗಳ ಕಾಲ ಓಡಾಡಿತಂದರೆ ಸಹಬಾಳ್ವೆ, ಸಹಕಾರ, ಸಮತೋಲನೆಗಾಗಿಯೇ ಬದುಕಿರೋದು. ಅದು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಇವತ್ತು ಅಂಬೇಡ್ಕರ್ ಅವರ 130ನೇ ಜಯಂತ್ಯೋತ್ಸವವನ್ನು ಕಣ್ಣೂರು ಗ್ರಾಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಅನ್ನೋದು ಒಂದು ಹೆಸರಲ್ಲ, ಅದು ಇಡೀ ದೇಶದ ಶಕ್ತಿ. ಅದು ಇವತ್ತು ಯಾರೋ ಒಬ್ಬರಿಗೋಸ್ಕರ ಅಥವಾ ಒಂದು ಜಾತಿಗೋಸ್ಕರ ಇರ್ತಕ್ಕಂಥ ಹೆಸರಲ್ಲ. ಅದು ಅಂಬೇಡ್ಕರ್ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ. ಇವತ್ತು ಎಲ್ರಿಗೂ ಅದರ ಅರಿವು ಕಡಿಮೆ ಇದೆ ಅಷ್ಟೇ. ಆದರೆ ಆ ಹೆಸರಿನ ಶಕ್ತಿ ಅನ್ನೋದಿದೆಯಲ್ಲ, ಯಾಕೆಂದರೆ ಅವರು ಹೆಸರು ಭೀಮರಾವ್ ಇದ್ರೂ ಇವತ್ತು ಅಂಬೇಡ್ಕರ್ ಅಂತಲೇ ಪ್ರತಿಯೊಬ್ಬರಿಗೂ ಗೊತ್ತಿರೋದು. ಸಂವಿಧಾನದ ಅರಿವನ್ನು ನಮ್ಮ ರಾಜಕಾರಣಿಗಳು ಮುಚ್ಚಿಟ್ಟು, ಇವನ್ ರಾಜಕಾರಣಿಗಳಿಗೆ ಆ ಸಂವಿಧಾನದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸಂವಿಧಾನವನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಾದಂಥ ಕೆಲಸವನ್ನು ನಮ್ಮಂಥ ಸಂಘಟನೆಗಳು ಮೊದಲು ಮಾಡಬೇಕಿದೆ. ಅವ್ರು ಏನು ಬರ್ಕೊಟ್ಟಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ, ಯಾರಿಗೋಸ್ಕರ ಆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅನ್ನೋ ಅರ್ಥ ನಮ್ಮ ಜನರೆಲ್ಲರಿಗೂ ಅರ್ಥ ಆಗಿದ್ದ ದಿವಸ ಯಾರೊಬ್ಬರೇ ಆಗಲಿ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋದಾಗಲಿ ಅಥವಾ ಜಾತಿ ಧರ್ಮಗಳನ್ನ ಎತ್ತಿಡಿಯೋದಾಗಲಿ ಆ ಕೆಲಸ ಯಾವತ್ತೂ ಯಾವೊಬ್ಬ ಪ್ರಜೆನೂ ಮಾಡಲ್ಲ. ಇವತ್ತಿಗೂ ಅವ್ರು ಹೇಳೋದು ಒಂದೇ ಮಾತು, ಯಾರನ್ನೇ ಕೇಳಿದ್ರು, ಯಾವ ರಾಜಕಾರಣಿ ಕೇಳಿದ್ರು ನಮ್ಮ ಜಾತಿ ಅಂತ ಹೇಳ್ತಾನೆ. ಆ ನಮ್ಮ ಜಾತಿ ಅಂತ ಹೇಳೋದು ಕೇವಲ ಆ ಜಾತಿಯ ಮತಗಳಿಗೋಸ್ಕರ ಮಾತ್ರ. ಸುಮ್ಮನೆ ನಮ್ಮ ಜಾತಿಯವರು ಇವ್ರು ನಮ್ಮ ಜಾತಿಯವ್ರನ್ನ ಮೇಲಕ್ಕೆ ಮಾತ್ರ ಒಂದು ಸಲ ಗೆದ್ದ ತಕ್ಷಣವೇ ಎಲ್ಲ ಜಾತಿಯವರು ಮನೆಯಿಂದ ಆಚೆನೇ ಇರಬೇಕು. ಅವ್ರಿಗೆ ರಾಜಕಾರಣಿಗಳಿಗೆ ಅವ್ರದ್ದೇ ಒಂದು ಸಪ್ರೇಟ್ ಜಾತಿ ಆಗ್ಬಿಡುತ್ತೆ. ಇವತ್ತು ಚುನಾವಣೆ ವಿಚಾರ ಬಂದಾಗಲೂ ಅಷ್ಟೇ, ಜನರು ಬೇಕಾದರೆ ಎಷ್ಟು ಜನ ಬೇಕಾದರೂ ಸಾಯಲಿ, ನಾವುಗಳು ಹೋಗಿ ಒಳ್ಳೆ ಸೀಟಲ್ಲಿ ಕೂತ್ಕೋಬೇಕು, ಇಷ್ಟೇ ಅವ್ರ ಮುಖ್ಯ ಉದ್ದೇಶ. ಅದಕ್ಕೆ ಅಂಬೇಡ್ಕರ್ ಹೆಸರು ಬಳಸ್ಕೊಳ್ತಾರೆ, ಎಂಥ ದೊಡ್ಡ ಹೋರಾಟಗಾರರ ಹೆಸರು ಬಳಸ್ಕೊತಾರೆ, ಜಾತಿ ಬಳಸ್ಕೊತಾರೆ, ಧರ್ಮ ಬಳಸ್ಕೊತಾರೆ. ಅವ್ರಿಗೆ ಇದೆಲ್ಲ ಕೇವಲ ಒಂದು ಚುನಾವಣೆಗೆ ಪ್ರಚಾರದ ತಂತ್ರ ಅಷ್ಟೇ. ಆದರೆ ಜನತೆ ಯಾವತ್ತೂ ನಮಗೆ ಸಿಕ್ಕಿರ್ತಕ್ಕಂತಹ ಅನುಕೂಲವನ್ನು ಮರಿಬಾರ್ದು. ರಾಜಕಾರಣಿಗಳು ಇವತ್ತೇನೋ ಒಂದು ಮೈಕ್ ಇಟ್ಕೊಂಡು ಆಶ್ವಾಸನೆ ಕೊಟ್ಟ ತಕ್ಷಣವೇ ನಮಗೆ ಸಿಕ್ಕಿರ್ತಕ್ಕಂತಹ ಎಲ್ಲೂ ಕೂಡ ಸಿಗದೇ ಇರತಕ್ಕಂತಹ ಸ್ವಾತಂತ್ರ್ಯ ನಮ್ಮ ಭಾರತ ದೇಶದಲ್ಲಿ ಸಿಕ್ಕಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ. ಅವರು ಯಾರೋ ಅವರೊಬ್ಬರಿಗೋಸ್ಕರ ಸಂವಿಧಾನ ಬರೆದಿದ್ದಾಗಲಿ ಅಥವಾ ಅವರಿಗೆ ಹೆಸರಿಗೋಸ್ಕರ ಬರೆದಿದ್ದ ಸಂವಿಧಾನ ಅಲ್ಲ, ಅದು ಇಡೀ ಜನರಿಗೋಸ್ಕರ ಬರೆದಿದ್ದು. ಜನತೆ ನೀವು ಚೆನ್ನಾಗಿರ್ರಿ, ಯಾಕೆಂದರೆ ಅವ್ರ ಕಷ್ಟವನ್ನು ಅನುಭವಿಸಿ ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಬರ್ಕೊಟ್ರು.
ಅವರನ್ನು ಹುಟ್ಟಿದಾಗ ಮಾತ್ರ ದಲಿತ ಅಂತ ಹೇಳಿದ್ರು. ಅವರು ಸಂವಿಧಾನ ಬೆಳೆದು ಅವರು ಹೋರಾಟಗಳನ್ನು ನೋಡಿದ ಯಾವ ವ್ಯಕ್ತಿನೂ ಕೂಡ ಅವ್ರನ್ನ ದಲಿತ ಅಂತ ಹೇಳ್ಬಿಟ್ಟು ಒಂದು ಜಾತಿಗೆ ಸೀಮಿತ ಮಾಡಲಿಲ್ಲ. ಇವತ್ತು ನಾವು ಬೇರೆ ಜನಾಂಗ ಇರ್ಬೋದು, ಬೇರೆ ಧರ್ಮ ಇರ್ಬೋದು, ಬೇರೆ ಜಾತಿ ಇರ್ಬೋದು, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತಂದರೆ ಅದು ಅಂಬೇಡ್ಕರ್ ಮೇಲಿರ್ತಕ್ಕಂತಹ ವಿಶ್ವಾಸ, ಅವ್ರ ಮೇಲಿರ್ತಕ್ಕಂಥ ಅಪಾರವಾದ ಗೌರವ. ಇವತ್ತು ಚಿಕ್ಕ ಮಗುಗೂ ಕೂಡ ಹೇಳ್ಕೊಡ್ಲಾಗುತ್ತೆ ಸಂವಿಧಾನವನ್ನು ಕಲೀರಿ ಅಂತ. ಏನು ನಮ್ಮ ಸಂವಿಧಾನ ಅಂತ. ನಾವು ಆಡ್ತಕ್ಕಂತಹ ಪ್ರತಿ ಮಾತು ಸಂವಿಧಾನದ ಕೆಳಗಡೆ ಬರಬೇಕು. ಒಬ್ಬ ರಾಜಕಾರಣಿ ಇವತ್ತು ಆಡಳಿತ ನಡೆಸಬೇಕು ಅಂದರೆ ಸಂವಿಧಾನದ ಕೆಳಗಡೆ ಇರಬೇಕು. ಒಬ್ಬ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವರು ಇವತ್ತು ಸಂವಿಧಾನದ ಕೆಳಗಡೆ ಇರಬೇಕು. ಒಬ್ಬ ನಾರ್ಮಲ್, ಒಬ್ಬ ಸಾಮಾನ್ಯ ಜನಸಾಮಾನ್ಯರು ಕೂಡ ಇವತ್ತು ಬದುಕಬೇಕಾಗಿರೋದು ಸಂವಿಧಾನದ ಅಡಿಯಲ್ಲಿಯೇ. ಅವರು ಬರೆದಿರ್ತಕ್ಕಂತಹ ಕಾನೂನಿಗೆ ಗೌರವ ಕೊಟ್ಟು ಇರಬೇಕಾಗಿದೆ. ಆದರೆ ಇವತ್ತಿನ ನಮ್ಮ ಜನ ಅವರನ್ನು ಒಂದು ಜಾತಿಗೆ ಸೀಮಿತ ಮಾಡಿ ಅವರು ದಲಿತರು ಅಂತ ಹೇಳಿ ಬೇರೆ ಜನಾಂಗವನ್ನು ಎತ್ತುಕಟ್ಟಿ ಅವರಿಗೆ ಅವಮಾನ ಮಾಡ್ತಕ್ಕಂತಹ ಕೆಲಸವನ್ನು ಕೇವಲ ದಲಿತರಲ್ಲ, ಬೇರೆ ಯಾವ ಜಾತಿಯವರು, ಯಾವ ಧರ್ಮದವರು ಕೂಡ ಸಹಿಸಲ್ಲ. ಅವರು ಒಂದು ಜಾತಿ ಧರ್ಮವನ್ನು ಎಲ್ಲ ಜನರನ್ನ ಮೀರಿದಂತಹ ವ್ಯಕ್ತಿ. ನಾವು ಅವ್ರನ್ನ ದೇವ್ರು ಮಾಡಲ್ಲ, ಆದರೆ ಮನುಷ್ಯರಲ್ಲೇ ಮೊದಲನೇದಾಗಿ ಯಾರಿಗಾದ್ರೂ ಗೌರವ ನಾವು ಕೊಡ್ತಿದ್ದೀವಿ ಅಂತಂದರೆ ಅದು ಅವ್ರಿಗೇನೆ. ಜೈ ಭೀಮ್.